ನಮಸ್ಕಾರ ವೀಕ್ಷಕರೇ, ನಾವು ಒಂದು ವಿಶೇಷವಾದ ವ್ಯಕ್ತಿ ನಿಮಗೆ ಪರಿಚಯ ಮಾಡೋ ಸಂದರ್ಭ. ಇವರು ಯಕ್ಷಗಾನದಲ್ಲಿ ಆಕ್ಚುಲಿ ಪುರುಷರೇ ಹೆಚ್ಚಿನದಾಗಿ ನೀವು ವಿಡಿಯೋಗಳ ಸಂದರ್ಭದಲ್ಲಿ ಸಂದರ್ಶನ ಮಾಡಿರ್ತೀವಿ. ಜಾಸ್ತಿ ಯಕ್ಷಗಾನದಲ್ಲಿ ಪುರುಷರೇ ಪ್ರಧಾನವಾಗಿ ಮಾಡುವಂಥದ್ದು ನೀವೆಲ್ಲ ನೋಡಿರ್ತೀರ. ಆದ್ರೆ ಒಬ್ರು ಮಹಿಳೆಯಾಗಿ, ಒಬ್ರು ಗೃಹಿಣಿ, ಒಬ್ರು ಫ್ಯಾಮಿಲಿ, ಒಂದು ಸಂಸಾರ ನಡೆಸುವಂತ ಮಹಿಳೆಯಾಗಿ ಕೂಡ ಇವರು ಯಕ್ಷಗಾನದಲ್ಲಿ ಒಂದು ಚಿಕ್ಕ ವಯಸ್ಸಿನ, ಒಂದು 4ನೇ ವಯಸ್ಸಿನಿಂದಲೇ ಯಕ್ಷಗಾನದಲ್ಲಿ ತಮ್ಮ ಅದ್ಭುತ ಕಲೆ ಮೂಲಕ ನಡ್ಸ್ಕೊಂಡು ಬರ್ತಿದ್ದಾರೆ. ಜೊತೆಗೆ ರಘುಪತಿ ಅವರ ಯಕ್ಷಗಾನ ಮೇಳ, ಅವ್ರದೇ ಆದ ಒಂದು ಸ್ವಂತ ಮೇಳ, ರಘುಪತಿ ಅವರ ಅಣ್ಣ ಸ್ವಂತ ಮೇಳ ನಡೆಸ್ತಾ ಇದ್ರು. ಅದರ ಜವಾಬ್ದಾರಿನ ಹೊತ್ತು ಅದನ್ನ ಒಂದು ಹಂತದವರೆಗೆ ಬೆಳೆಸಲಿಕ್ಕೆ ಮೂಲ ಕಾರಣ ಆದಂತವ್ರು ಭಾರತಿ ಕನ್ನಪ್ಪ ನಾಯ್ಕ್ ಅವರು. ಅವರ ಸಂದರ್ಶನ, ಅವರ ಯಕ್ಷಗಾನದಲ್ಲಿ ಹೇಗೆ ತೊಡಗಿಸ್ಕೊಂಡ್ರು, ಅವ್ರ ಯಕ್ಷಗಾನದಲ್ಲಿ ನಂತರದಲ್ಲಿ ಯಕ್ಷಗಾನದನ್ನ ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಮಾಡ್ತಾರೆ, ಅದೆಲ್ಲ ವಿಷಯನ ಅವರ ಪರಿಚಯದ ಮೂಲಕ ಮಾತಾಡೋಣ. ಮೊದಲನೇದಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ತೆ. ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ನಾವು ಹುಟ್ಟಿರೋದು ಹೆಗ್ಗರಣಿ ಮಾರಿಯಾ ನಾಯ್ಕ್ ಅವ್ರ ಮಗಳು ಭಾರತೀಯ ನಾಯ್ಕ್ ಅಂತ. ನಮ್ಮ ಅಣ್ಣನಿಂದ ನಾನು ಯಕ್ಷಗಾನ ಕಲ್ತಿರೋದು. 4ನೇ ಕ್ಲಾಸಿಂದನೇ ಬಾಲಗೋಪಾಲ ವೇಷವನ್ನು ಮಾಡ್ಬೇಕು ಅಂತ. ನಮ್ಮ ಮನೇಲಿ ತುಂಬಾ ಬಡವಸ್ತನಕ್ಕೆ ಇತ್ತು. ಆದ್ರೂ ಕೂಡ ನಮ್ಮ ಅಣ್ಣನ ಜೊತೆ ನಾನೊಂದು ಯಕ್ಷಗಾನ ಮಾಡ್ಬೇಕು, ನಾವೊಂದು ಕಲೆಯನ್ನು ತೋರಿಸ್ಬೇಕು ಹೇಳಿ ಅಣ್ಣನ ಹತ್ರ ಕಲಿಬೇಕಾದ್ರೆ ಹೊಡ್ತ ತಿಂದಿದ್ದೆ. ಅಂದ್ರೆ ಹೀಗೆ ಹೆಜ್ಜೆ ಯಕ್ಷಗಾನಕ್ಕೆ ಸಪೋರ್ಟ್ ಹೌದು, ನಮ್ ತಂದೆಯವರು ಯಕ್ಷಗಾನ ಮಾಡ್ತಿದ್ರು. ಹಾಗೆ ಕಲ್ತೆ. ಹಾಗೆ ಸಣ್ಣ ಪುಟ್ಟ ವೇಷ, ಗೋಪಾಲ ವೇಷ, ಬಾಲ ಅಯ್ಯಪ್ಪ. ಅವಾಗ ನಿಮ್ಮ ಮೇಳ ಪ್ರಸ್ತುತಿ ಹೌದು, ವೀರಮಾರುತಿ ಕದಂಬೇಶ್ವರ ಯಕ್ಷಗಾನ ಮಂಡಳಿ ಹೆಗ್ಗರಣೆ, ಆ ಮೇಳದಲ್ಲಿ ಮೇಳವನ್ನು ನಮ್ ತಂದೆಯವರು ನಡೆಸ್ತಿದ್ರು. ಆಮೇಲೆ ಅಣ್ಣ ನಡೆಸಿದ್ರು. ಆಮೇಲೆ ಅಣ್ಣನೊಟ್ಟಿಗೆ ನಾನು ಹೋಗ್ತಿದ್ದೆ. ನಮ್ ತಂದೆಯವರು ತೀರ್ಕೊಂಡ್ರು. ಆಮೇಲೆ ನಾನು ಅಣ್ಣ ಇಬ್ರು ಸೇರಿ ಡ್ರೆಸ್ ರೆಡಿ ಮಾಡುವುದು, ಯಕ್ಷಗಾನ ಕುಣಿಯೋದು ಎಲ್ಲ ಮಾಡ್ತಿದ್ದೆ. ನಾವು 5 ಜನ ಹೆಣ್ಮಕ್ಳು, ಅಣ್ಣ ಒಬ್ರೆಯ. ಇದರಲ್ಲಿ ಕಿರಿಯವಳು ನಾನು. ಅಕ್ಕಂದಿಕ್ಕಳು 4 ಜನ ಇದ್ದಾರೆ. ಹಾಗೆ ಹೀಗೆ ಶಾಲೆಗೆ ಹೋಗ್ತಾ ಹೈಸ್ಕೂಲ್ 10th ವರೆಗೆ ಓದಿದೆ. ಆಮೇಲೆ 2 ವರ್ಷ ಬಿಟ್ಟು ಮದ್ವೆ ಮಾಡಿದ್ರು. 2017ರಲ್ಲಿ ಮದ್ವೆ ಆಯ್ತು. ಮದ್ವೆ ಆಗಿ ಬೇಡ್ಕಣಿ ಕನ್ನಪ್ಪ ಸೋಮ ನಾಯ್ಕ್ ವೆಂಕಟಿ ಅವ್ರ ಮನೆಗೆ ಮದ್ವೆ ಮಾಡಿಕೊಟ್ರು. ನಮ್ಮ ಮನೆಯಲ್ಲಿ ತುಂಬಾ ಜನ ಇದ್ದಾರೆ, ಜಾಯಿಂಟ್ ಫ್ಯಾಮಿಲಿ. ಹಾಗೆ ನಮ್ಮ ಜಾಯಿಂಟ್ ಫ್ಯಾಮಿಲಿ ನಾವು ಒಟ್ಟು ಟೋಟಲ್ 20 ಜನ ಇದ್ದೇವೆ ಮನೆಯಲ್ಲಿ. ನನ್ಗೆ 2 ಮಕ್ಕಳು, ಗಂಡು ಮಕ್ಕಳು, ಧನುಷ್ ಹೇಳಿ, ದರ್ಶಿತ್ ಅಂತ. ಒಬ್ನು 1ನೇ ಕ್ಲಾಸ್, ಒಬ್ನು ಅಂಗನವಾಡಿ ಹೋಗ್ತಾನೆ, 5 ವರ್ಷ ಆಗಿದೆ. ಅವರಿಗೂ ಕೂಡ ಮಕ್ಕಳಿಗೂ ಯಕ್ಷಗಾನ ಇದು ಆಸಕ್ತಿ ಇದೆ. ನೀವೀಗ ಒಂದು ಯಕ್ಷಗಾನ ಕುಟುಂಬದಿಂದನೇ ಬಂದಂತರು. ನಿಮ್ಗೆ ಯಕ್ಷಗಾನದಲ್ಲಿ ಅಲ್ಲಿಂದನೇ ಒಲವು ಮೂಡ್ತು, ಹೇಗೆ, ಯಾವ ರೀತಿ? ನಮ್ಮ ಅಣ್ಣನಿಂದ ಯಕ್ಷಗಾನ ಒಲವು. ಯಾವ ವಯಸ್ಸಿಂದ ನೀವು ಯಕ್ಷಗಾನಕ್ಕೆ? 4ನೇ ಕ್ಲಾಸಿಂದನೇ ಯಕ್ಷಗಾನ ಮಾಡ್ತಿರೋದು. ಫಸ್ಟ್ ಸಣ್ಣ ಗೋಪಾಲ ವೇಷ ಮಾಡುವುದು ಕಲಿತೆ. ಆಮೇಲೆ ಸಣ್ಣ ಬಾಲ ಅಯ್ಯಪ್ಪ ಹೀಗೆ ಮಾಡುದು ಕಲಿತೆ.
ಹಾಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ದೊಡ್ಡ ದೊಡ್ಡ ವೇಷ, ಪ್ರಭಾವತಿ, ಸುಧನ್ವರ್ಜನದ್ದು ಪ್ರಭಾವತಿ, ಬೇಡರಕೊಂಡಪ್ಪ ಲೀಲೆ, ರುದ್ರಕೋಪ ಸತ್ಯಶೀಲೆ, ಹಾಗೆ ದೇವಿ ಮಹಾತ್ಮೆ, ಆದಿಮಾಯೆ, ಮಾಲಿನಿ, ಧರ್ಮಾಂಗದ ದಿಗ್ವಿಜಯ, ವಿಷ್ಣು. ಆಕ್ಚುಲಿ ಯಕ್ಷಗಾನಕ್ಕೆ ಮಹಿಳೆಯರು ಬರೋದು ಬಹಳ ಕಡಿಮೆ. ಆಕ್ಚುಲಿ ಪುರುಷರ ಮಹಿಳಾ ಪಾಠ ಮಾಡುವಂತದ್ದು ನಿಮ್ಗೆ ಹೇಗೆ ಅದ್ರಲ್ಲಿ ಹೇಗೆ ಅಷ್ಟೊತ್ತು ರಾತ್ರಿನೆಲ್ಲ ಇದ್ದು ಮಾಡುವಂತ ಹೇಗೆ ಇದಾಗುತ್ತೆ ಅಂತ? ನನಗೆ ಅದು ಅಂದ್ರೆ ನಮ್ಮ ಮನೆಯಲ್ಲಿ ಬಡಿಸೋದಕ್ಕೆ ಇದ್ರು ಕೂಡ ನಮ್ಮ ಅಣ್ಣನಿಗೆ ಒಂದು ಇದಾಗ್ತದೆಯಲ್ಲ, ಒಂದು ನಾನ್ ಸಪೋರ್ಟಿಗೆ ನಾನು ಹೋದ್ರೆ, ಹಾಗೆ ಅದೇನೋ ನಿದ್ರೆಗಟ್ಟು ಮಾಡ್ಬೇಕು, ನಾನೊಂದು ಕಲಿಬೇಕು, ಹಿಂಗೆ ಪ್ರೌಢತೆ ಮೇಳದವ್ರ ಜೊತೆ ಹೋಗ್ಬೇಕು. ಆದ್ರೆ ಮೊದ್ಲೇ ಹೇಳ್ತಿದ್ರು ಹೆಣ್ಮಕ್ಳು ಯಕ್ಷಗಾನ ಮಾಡಿದ್ರೆ ಒಂಥರ ನಮ್ಮ ನಾಯಕರ ಜಾತಿಯಲ್ಲಿ ಒಂದ್ ರೀತಿ ಇದಾಗಿತ್ತು. ಆದ್ರೂ ಕೂಡ ನಾನು ಅದನ್ನು ಮೆಟ್ಟಿ ನಾನು ಮಾಡ್ಲೇಬೇಕು, ಏನೇ ಹೇಳಿ ಅದೊಂದು ಕಲೆ ಅಲ್ವಾ ಹೇಳಿ ಮಾಡ್ತಾ ಇದ್ದೆ. ಸೊ ನಿಮ್ಮ ಅಣ್ಣ ಎಲ್ಲೆಲ್ಲ ಯಕ್ಷಗಾನ ಮೇಳ ಹೋಗ್ತಿದ್ದೆ ಅವ್ರ ಜೊತೆಗೆ? ಅಣ್ಣನೊಟ್ಟಿಗೆ ಒಂದೇ ಹೋಗ್ತಿದ್ದೆ, ಮತ್ತೆ ಬೇರೆಯವ್ರ ಮೇಳಕ್ಕೆಲ್ಲ ಹೋಗಿ ಅಣ್ಣ ಹೋದ್ರೆ ಹೋಗ್ತಿದ್ದೆ, ಬಿಟ್ರೆ ಬೇರೆಯವ್ರ ಮೇಳಕ್ಕೆ ಕರೆದ್ರು ನಿಮ್ಮ ಮೇಳದಲ್ಲೇ ನೀವು ಹೋಗ್ತೀರಿ. ಈಗ ನಿಮ್ಮ ಅಣ್ಣರಾದ ರಘುಪತಿ ನಾಯಕರ ಸಂದರ್ಶನದಲ್ಲಿ ಕೇಳ್ಪಟ್ಟೆ ಅವರ ಹೆಚ್ಚಿನ ಜವಾಬ್ದಾರಿ ನೀವೇ ಹೊರಟಿದ್ರೆ, ಅದ್ರ ಬಗ್ಗೆ ಏನೋ ಹೇಳ್ಬೋದಾ? ನಾನು ಮೊದ್ಲೇ ನಮ್ಗ ಮನೇಲಿ ವ್ಯಾನ್ ಇರ್ಲಿಲ್ಲ, ಬಸ್ಸಿಗೆ ತಗೊಂಡ್ ಹೋಗ್ಬೇಕಾಗಿತ್ತು. ಬಸ್ಸಿಗೆ ಇವತ್ ಸಂಜೆ ಯಕ್ಷಗಾನ ಅಂದ್ರೆ ಮನೆಯಿಂದ ಬೆಳಗ್ಗೆನೆ ಹೊರಡೋದಾಗಿತ್ತು, ಪರಿಕರಗಳನ್ನ ತಗೊಂಡು ಹೋಗೋದು. ನಾನ್ ಹೆಣ್ಣು ಮಗಳಾಗಿ ನಾನು ಡ್ರೆಸ್ ಅನ್ನು ಹೊರಬಾರ್ದು, ಪೆಟ್ಟಿಗೆ ಹೊರಬಾರ್ದು ಹೇಳುದೆಲ್ಲ ನಾನು ನೋಡ್ಲಿಲ್ಲ. ಯಾಕೆ ಅಂದ್ರೆ ನಮ್ದೊಂದು ಕಲೆಯನ್ನು ತೋರ್ಸ್ಬೇಕಲ್ಲ ಹೇಳಿ ಅದನ್ನು ತೋರಿಸ್ತಿದ್ವಿ, ಹೊತ್ಕೊಂಡ್ ಹೋಗ್ತಿದ್ವಿ, ಬಸ್ ಅಲ್ಲಿ ಹೋಗ್ತಿದ್ವಿ. ಏನೋ ಬಸ್ಸಿಗೆ ಹೋಗ್ಬೇಕಾದ್ರೆ ಡ್ರೆಸ್ ಹಾಕ್ಬೇಡ್ರಿ ಮಾಡ್ಬೇಡ್ರಿ ಅಂತಿದ್ರು. ಆದ್ರೂ ನಮ್ಮ ಅಣ್ಣನೊಟ್ಟಿ ನಮ್ಮ ಅಣ್ಣ ಅದೇ ಹೇಳ್ತಿದ್ದ, ನೀನು ನನ್ಗೊಂದು ಸಹಕಾರ ಮಾಡ್ತೀಯ, ಬ್ಯಾಗ್ಡೆ ಹಚ್ಚುತ್ತಿದ್ದೆ, ಯಕ್ಷಗಾನ ಆಭರಣ ರೆಡಿ ಮಾಡ್ತಿದ್ದೆ, ಬಟ್ಟೆ ವಾಶ್ ಮಾಡೋದಾಗ್ಲಿ, ಬಟ್ಟೆ ಹೊಲಿಯುವುದಾಗ್ಲಿ ಎಲ್ಲ ನಾವೇ ರೆಡಿ ಮೇಕಪ್ ಕೂಡ ಮಾಡ್ತಿದ್ದೆ. ಮಕ್ಕಳಿಗೆ ಸ್ಕೂಲ್ ಪ್ರತಿಭಾ ಕಾರಂಜಿಗೆ ಹೋಗ್ತಿದ್ದೆ ರೆಡಿ ಮಾಡ್ಲಿಕ್ಕೆ. ಹಾರ್ಸಿಕಟ್ಟೆ ಸ್ಕೂಲಲ್ಲಿ ಮಕ್ಕಳಿಗೆ ಡ್ಯಾನ್ಸ್ ಕಲ್ಸಿ ಪ್ರತಿಭಾ ಕಾರಂಜಿಯಲ್ಲೂ ಫಸ್ಟ್ ಬರುವ ಹಾಗೆ ಮಾಡ್ತಿದ್ದೆ. ಮಕ್ಕಳಿಗೆಲ್ಲ ಹಿಂಗ್ ಪ್ರತಿಭಾ ಕಾರಂಜಿಗೆ ಹನುಮಂತನ ವೇಷ, ಡ್ರೆಸ್ ಮಾಡುವುದು ಎಲ್ಲದನ್ನು ಮಾಡ್ತಿದ್ದೆ. ಈಗ ನೀವು ಅಣ್ಣನ ಜೊತೆಗೆ ಯಕ್ಷಗಾನದಲ್ಲಿ ಹಲವಾರು ಪಾಠಗಳು ಮಾಡಿದ್ರ, ಯಾವ್ಯಾವ ದೊಡ್ಡ ಕಲಾವಿದರ ಜೊತೆಗೆ ಅವಕಾಶಗಳು ನಿಮ್ಗೆ ಸಿಕ್ಕಿತ್ತು? ನೀಲ್ಕೋಡ್ ಶಂಕರ್ ಹೆಗಡೆ ಅವರ ಜೊತೆಗೆ ಸಖಿ ಪಾತ್ರ ಮಾಡಿದ್ದೆ. ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಜೊತೆ ಕಾರ್ತಿವರಾರ್ಜನರ ಸಖಿ ಮಾಡಿದ್ದೆ. ಭಾಸ್ಕರ್ ಜೋಶಿ ಶಿರಾಳಗಿ ಅವರ ಜೊತೆಗೆ ಸತ್ಯ ಹರಿಶ್ಚಂದ್ರದ ಅವರ ಮಗನ ಪಾತ್ರ ಮಾಡಿದ್ದೆ. ಲೋಹಿತ್ ಅಶ್ವನ ಪಾತ್ರವನ್ನು ಮಾಡಿದ್ದೆ. ಆಮೇಲೆ ಮೊಗ್ವಾ ಗಣೇಶ್ ನಾಯ್ಕ ಅವ್ರ ಜೊತೆಗೂ ಮಾರುತಿ ಪ್ರತಾಪದ ಸಖಿ ಮಾಡಿದ್ದೆ. ಆಮೇಲೆ ಹಲವಾರು ಕಲಾವಿದರ ಜೊತೆಗೆ ಮಾಡಿದ್ದೀನಿ. ನಮ್ಮ ಮೇಳದಲ್ಲಂತೂ ಎಲ್ಲಾ ಕಲಾವಿದರ ಜೊತೆಗೂ ವೇಷವನ್ನು ಮಾಡಿದ್ದೆ ವೀರಮಾರುತಿ ಕದಂಬೇಶ್ವರ ಯಕ್ಷಗಾನ ಮಂಡಳಿಯಲ್ಲಿ. ಆದ್ರೆ ಮೇನ್ ಆಗಿ ಹಿಂಗೆ ಹೊರಗಡೆ ನಮ್ಮ ಮೇಳಕ್ಕೆ ಬೇರೆ ಕಡೆ ಹೋಗ್ತಾ ಇದ್ರಿ? ಕೊಡಗು ಹೋಗಿದ್ವಿ, ಆಮೇಲೆ ಬೆಂಗಳೂರು ಹೋಗಿದ್ವಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಇದ್ರಲ್ಲಿ ನೃತ್ಯ ಮಾಡಿದ್ವಿ. ಆಮೇಲೆ ಹಳ್ಳಿ ಮಾವಿನಕಟ್ಟ, ಯಲ್ಲಾಪುರ, ಸಿರ್ಸಿ, ಹೋಗಿದ್ವಿ. ನೀವು 4ನೇ ಕ್ಲಾಸಿಂದಲೇ ಯಕ್ಷಗಾನವನ್ನು ಪ್ರಾರಂಭಿಸ್ತೀರಾ? ಹಲವಾರು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಇರ್ತೀರಾ. ಆದ್ರೆ ನೀವು ಒಂದು ಮಹಿಳೆಯರು ಯಕ್ಷಗಾನಕ್ಕೆ ಬರೋದು ಬಹಳ ಕಡಿಮೆ. ಅಂತಂದ್ರೆ ನೀವು ಆ ವಯಸ್ಸಿನಲ್ಲೇ ಯಕ್ಷಗಾನ ಸ್ಟಾರ್ಟ್ ಮಾಡ್ತೀರಾ, ಒಳ್ಳೆ ಪ್ರಬುದ್ಧವಾಗಿ ಯಕ್ಷಗಾನವನ್ನು ಕಲಿತು ಮಾಡ್ತಾ ಇರ್ತೀರಾ. ಅದನ್ನ ಯಾಕೆ ಮುಂದುವರ್ಸಲ್ಲ, ಸ್ಟಾಪ್ ಮಾಡುವಂತದ್ದು ಕಾರಣ ಬರುತ್ತೆ ಹೇಳ್ಬೋದಾ? ಹೇಳ್ತೇನೆ. ಕ್ಲಾಸಿಂದ ನಾನು ಯಕ್ಷಗಾನವನ್ನು ಮಾಡ್ತಾ ಬಂದೆ. 15 ವರ್ಷಗಟ್ಲೆ
ಕಂಟಿನ್ಯೂ ಸತತವಾಗಿ ಯಕ್ಷಗಾನ ಮಾಡಿದೆ. ಆಮೇಲೆ ಮದುವೆ ಆಗುವ ಸಂದರ್ಭ ಬಂತ. ಹಾಗೆ ಬೇಡ್ಕಣಿ ಕನ್ನಪ್ಪ ಹಿರಾನಾಯ್ಕ ಅವರಿಗೆ ಮದುವೆ ಮಾಡಿ ಕೊಟ್ರು. ನಮ್ಮ ಮನೆಯಲ್ಲಿ 20 ಜನ ಇದ್ದೀವಿ, ಜಾಯಿಂಟ್ ಫ್ಯಾಮಿಲಿ. ಅದು ನಮ್ಮ ಮನೇಲಿ ಜನ ಇದ್ರು ಕೂಡ ನಾವು ಬಡವರ ಮನೆಯಲ್ಲಿ ಹುಟ್ಟಿ ಬಂದ್ರು ಇಲ್ಲಿ ನನಗೆ ಒಳ್ಳೆ ಪ್ರೀತಿಯಿಂದ ಎಲ್ಲರೂ ಅತ್ತೆ 2 ಮಾವ ಒಬ್ರು ಎಲ್ಲವನ್ನೂ ನನ್ನ ಚಂದ ಮೈದ್ನದಿಗೆ ಅತ್ತಿಗೆ ಎಲ್ಲರೂ ಇದಾರ. ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ನಮ್ಮ ಮನೆಯವರಂತೂ ಬಹಳ ಪ್ರೀತಿಯಿಂದ ನೋಡಿ ನನ್ನನ್ನ ಯಕ್ಷಗಾನ ಕಲ್ತವಳು ಇವಳು ಹೇಳಲ್ಲ, ಇದೆ ನಿರಾಕಾರ ಮಾಡ್ಲಿಲ್ಲ, ಸಪೋರ್ಟ್ ಇದೆ. ನಮ್ಮ ಮನೆಯವ್ರದ್ದು ಕೂಡ ಬೆಂಬಲ ಇದೆ. ಆದ್ರೆ ಈಗ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಅಣ್ಣನ ಬೆಂಬಲದಿಂದ ನಾನು ಕೇಳ್ದೆ, ಇಲ್ಲ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಲ್ವಾ, ಸರಿ ಆಗೋದಿಲ್ಲ ಅಂತ ನಾನು ಅದನ್ನ ಮುಂದುವರ್ಸ್ಲಿಕ್ಕೆ ಹೋಗ್ಲಿಲ್ಲ. ಇನ್ನು ಮುಂದೆ ಮಕ್ಕಳಿಗೆ ಕಲ್ಸ್ಬೇಕಂತ ಇದೆ. ಮಕ್ಕಳಿಗೆ ಕೂಡ ಯಕ್ಷಗಾನದಲ್ಲಿ ಒಲವಿದೆ. ಮೊನ್ನೆ ಬಾಲ ಕೃಷ್ಣನು ವೇಷ ಮಾಡಿಸಿದ್ದೆ, ಅಂದ್ರೆ ಕುಣಿಯುವುದಲ್ಲ, ಒಂದು ಕಾರ್ಯಕ್ರಮ ತರ್ತಾ ಇದ್ದೇನೆ. ನೀವೇ ಅವರಿಗೆ ಟ್ರೈನಿಂಗ್ ಕೊಡ್ತೀರಾ, ಬೇರೆ ಎಲ್ಲ ಕಲಿಸ್ತೀರಾ? ಇಲ್ಲ, ನಾನೇ ಕಲಿಸ್ತಾ ಇದ್ದೇನೆ. ಡ್ರೆಸ್ ತಗೊಬಂದು ಮೇಕಪ್ ಮಾಡಿ ನಾನೇ ಮಗನಿಗೆ ಕೃಷ್ಣನ್ ವೇಷ ಮಾಡಿಸಿದ್ದೆ ಮೊನ್ನೆ. ಚೆನ್ನಾಗಿ ನಿಮ್ಮ ಹುಟ್ಟಿದರೆ ಅದು ಒಂದು ಯಕ್ಷಗಾನದ ಪರಂಪರೆ ಬಂದಿದೆ, ಅದು ನಮ್ಮ ಮಕ್ಕಳಿಗೂ ಮುಂದುವರಿಸುವಂತ ಒಂದು ಹಂತದಲ್ಲಿ ಇದ್ದೇನೆ. ಮಕ್ಕಳನ್ನ ಕಲಿಸ್ಬೇಕು, ಒಂದ್ 4 ಮಕ್ಕಳಿಗಾರು ನಮ್ಮ ಭಾವನ ಮಕ್ಕಳಿಗೂ ಕಲಿಸ್ಬೇಕು ಹೇಳೋದೊಂದು ಆಸೆ ಇದೆ. ನೋಡ್ಬೇಕು. ಮದ್ವೆ ಆಗಿ ಬಂದ್ರು ಕೂಡ ನಮ್ಮ ಮೇಳವನ್ನು ಚೆನ್ನಾಗಿ ನಡೀತಾನೆ ಇದೆ. ಯಾಕೆಂದ್ರೆ ನಮ್ಮ ಅಣ್ಣ ಮಕ್ಕಳಿಗೆ ಕೂಡ ಕಲಿಸ್ತಾನೆ. ಅಂದ್ರೆ ಮಕ್ಕಳಲ್ಲಿ ಬ್ಯಾಗಡೆ ಹಚ್ಚಿರಿಯೋದು ಮಾಡ್ರಿ, ನಮ್ಮ ಮೇಳ ನಿಲ್ಬಾರ್ದು. ನಮ್ಮ ಅಣ್ಣ ಈಗ 2 ವರ್ಷದ ಹಿಂದೆ ಬಿದ್ದು ಸೊಂಟ ಪೆಟ್ಟು ಮಾಡ್ಕೊಂಡ್ರು. ಆದ್ರೂ ಕೂಡ ತಾನ್ ಮಲಗದಲ್ಲೇ ಇದ್ರು ಕೂಡ ನಮ್ಮ ಅಣ್ಣ ಯಕ್ಷಗಾನ ಬಿಡ್ಲಿಲ್ಲ. ತಾನ್ ಅಲ್ಲೇ ಮಲಗದಲ್ಲೇ ಫೋನ್ ಮಾಡಿ ಕಲಾವಿದರಿಗೆ ಪೆಟ್ಟಿಗೆ ತಗೊಂಡ್ ಹೋಗ್ರಿ, ಲೈಟ್ ತಗೊಂಡ್ ಹೋಗ್ರಿ. ಮಗ 9ನೇ ಕ್ಲಾಸ್ ಇದ್ದಾನೆ, ಆದ್ರೂ ಕೂಡ ಅವನ ಹತ್ರ ನೀನ್ ಮಾಡು ಬಿಡು, ಕಲಾವಿದ್ರಿಗೆ ಫೋನ್ ಮಾಡ್ರಿ, ಮಕ್ಕಳ ಹತ್ರ, ಹೆಂಡತಿ ಹತ್ರ. ನಮ್ಮ ಅತ್ತಿಗೆ ಕೂಡ ಒಳ್ಳೆಯವರೇ. ಅತ್ತಿಗೆನು ನಮ್ಗೆ ನಾವು ಹೋದವಾಗ ಚೆನ್ನಾಗ್ ಮಾಡುವುದು. ಹೆಣ್ಣು ಮಕ್ಕಳನ್ನ ನಮ್ ತಾಯಿ ತಂದೆ ಇಲ್ಲ, ಆದ್ರೂ ಕೂಡ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮನ್ನ ಚಂದ ನೋಡ್ಕೊಂಡು ಹೋಗ್ತಾರೆ. ಅಂದ್ರೆ ತಾಯಿ ಇಲ್ಲ ತಂದೆ ಇಲ್ಲ ಹೇಳೋದು ನಮ್ ಕೊರತೆ ಕಾಣುದಿಲ್ಲ. ಅಲ್ಲಿ ಹೋದವಾಗ ಮಕ್ಕಳು ಕೂಡ ನಮ್ಮನ್ನ ಅತ್ತೆ ಹೇಳೋ ಬಹಳ ಪ್ರೀತಿಯಿಂದ ನೋಡ್ತಾರೆ. ನಮ್ಮ ಅಣ್ಣ ಇವಾಗಾದ್ರೂ ಕೂಡ ಮೇಳ ತನಗ್ ಸೊಂಟ ಪೆಟ್ಟಾಗಿದೆ, ತಾನು ವೇಷ ಮಾಡಬಾರ್ದು, ಆದ್ರೂ ಕೂಡ ವೇಷವನ್ನು ಮಾಡ್ತಾ ಪೆಟ್ಟಿಗೆಯನ್ನ ನಡೆಸ್ತಾ ಚಂದ ಮೇಳವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಿರ್ಸಿ, ಸಾಗರ, ಯಲ್ಲಾಪುರ ಎಲ್ಲಾ ಕಡೆಯಿಂದ ಕುಮಟ, ಹೊನ್ನಾವರ ಎಲ್ಲಾ ಕಡೆಯಿಂದ ಕಲಾವಿದರನ್ನು ಕರೆದು ಡ್ರೆಸ್ ಅನ್ನು ತಗೊಂಡೋಗಿ, ಲೈಟ್ ಅನ್ನು ತಗೊಂಡೋಗಿ ಡ್ರೆಸ್ ಮೇಳವನ್ನು ನಡೆಸ್ತಾ ಒಳ್ಳೆ ರೀತಿಯಲ್ಲಿ ಮೇಳ ನಡೀತಾ ಇದೆ. ಕಲಾವಿದರು ಕೂಡ ನಮ್ಮ ಅಣ್ಣನಿಗೆ ಬಿದ್ದಾವಾಗ್ಲಾದ್ರಿ ಊರವರು, ಬೇರೆ ಪರ ಊರವರು ಎಲ್ಲರೂ ನಮ್ಮ ಅಣ್ಣನಿಗೆ ಸಹಕಾರ ಗುರುತಿಸಿ ಅಂತ ಕಲಾವಿದರಿಗೆ ಹೇಳಿ ಎಲ್ಲರೂ ಬಂದು ಸಹಕಾರ ಮಾಡಿದಾಗ ಹೇಳಿದ್ರು ಅದ್ರ ಬಗ್ಗೆ. ಅವರು ವಿಸ್ತೃತವಾಗಿ ಪೆಟ್ಟಾದ ಯಾವ ರೀತಿ ಜನಗಳು ಸಪೋರ್ಟ್ ಮಾಡಿದ್ರ ಬಗ್ಗೆ ವಿಸ್ತೃತವಾಗಿ ಇದ್ರ ಬಗ್ಗೆ ಹೇಳಿದ್ರು. ಸೊ ಈಗ ನೀವು ಒಂದು ಯಕ್ಷಗಾನದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದು ಸೇವೆ ಮಾಡಿರ್ತೀರಾ, ನಿಮ್ಗೆ ಯಾವ್ದಾದ್ರು ಪ್ರಶಸ್ತಿಗಳಾದ್ರು ಸನ್ಮಾನಗಳು ಬಂದಿರ್ಬೋದು, ಏನಾದ್ರು ಬಂದಿದ್ರೆ ಹೇಳ್ಬೋದಾ? ಕೊಟ್ಟಿದ್ದಾರೆ. ಮಧುರ ಮಧುರ ಮಂಜುಳಗಾನ, ಅದರಲ್ಲಿ ಮಹೇಶ್ ಜೋಶಿ ಅವರ ಕಾರ್ಯಕ್ರಮದಲ್ಲಿ ನಾವು ಒಂದು ಹೂ ತಾನೆಲ್ಲ ಚೆಲುವೆ ಅಂದಿತ್ತು ಆ ನೃತ್ಯಕ್ಕೆ ಡಾನ್ಸ್ ಮಾಡಿದ್ವಿ. ಅದರಲ್ಲಿ ಕೂಡ ಪ್ರಶಸ್ತಿ ಕೊಟ್ಟಿದ್ದಾರೆ. HD ಅಂತ ಅಲ್ಲ, ರತ್ನಾಕರ್ ನಾಯ್ಕ ಅವರು ಒಂದು ದೇವಸ್ಥಾನದಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಸಾಗರದಲ್ಲಿ ಒಂದ್ ಕಡೆ ಯಕ್ಷಗಾನ ಮಾಡಿದ್ವಿ, ಶನೇಶ್ವರ ದೇವಸ್ಥಾನದಲ್ಲಿ, ಅಲ್ಲೂ ಕೂಡ ಕೊಟ್ಟಿದ್ದಾರೆ ಪ್ರಶಸ್ತಿಯನ್ನ. ನೀವು ಯಕ್ಷಗಾನದಲ್ಲಿ ಒಂದು ಸೀಮಿತ ವರ್ಷಗಳು ಇದ್ರು ಕೊಯ್ತ ನಿಮ್ಗೆ ಸನ್ಮಾನಗಳಾಗಿ ನಿಮ್ಗೆ ಗೌರವ ಕೊಟ್ಟಿದ್ದಾರೆ. ಹೆಣ್ಮಗಳು ಒಬ್ಳು ಬರ್ತಾಳಲ್ಲ, ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಗ್ಗೆವರೆಗೂ ಯಕ್ಷಗಾನವನ್ನು ಮಾಡ್ತಾಳಲ್ಲ, ಹೇಳೋದಕ್ಕೆ ಕೀಳುಮಟ್ಟದಲ್ಲಿ ನೋಡ್ಲಿಲ್ಲ. ಚಂದ ಒಳ್ಳೆ ಪ್ರೀತಿಯಿಂದನೇ ಹೋದಲ್ಲೆಲ್ಲ ನನಗೆ ಒಳ್ಳೆ ಗೌರವ ಕೊಟ್ಟು ಮಾಡಿದ್ದಾರೆ. ಇನ್ನು ಯಕ್ಷಗಾನ ಚಿಕ್ಕ ವಯಸ್ಸಲ್ಲಿ ನಡ್ಸ್ಕೊಂಡು ಹೋಗ್ತಿದ್ರ, ಒಂದು ಹಂತದವರೆಗೂ ಒಳ್ಳೆ ರೀತಿ ಯಕ್ಷಗಾನ ನಡ್ಸ್ಕೊಂಡು ಹೋದ್ರಿ. ಒಂದು ಸಂಸಾರ ಅಂತ ಬಂದಾಗ ನೀವು ಅದನ್ನ ಯಕ್ಷಗಾನ ಸ್ವಲ್ಪ ದೂರ ಇದ್ದೀರಾ. ಆದ್ರೆ ಈಗಿನ ಮಕ್ಕಳಿಗಿರ್ಬೋದು, ಈಗ ಯಕ್ಷಗಾನ ಕಲಾವಿದರಿಗಿರ್ಬೋದು, ಮಹಿಳಾ ಕಲಾವಿದರು ಎಸ್ಪೆಷಲಿ ಮಹಿಳಾ ಕಲಾವಿದರಿಗೆ ನೀವು ಏನು ಹೇಳೋದಾದ್ರೆ ಏನ್ ಹೇಳ್ತೀರಾ? ನಾನು ಹೇಳುವುದೇನು, ಗಂಡು ಮೆಟ್ಟಿನ ಕಲೆ ಹೆಣ್ಣು ಮಕ್ಕಳು ಯಾವತ್ತಾದ್ರೂ ಕನಿಷ್ಠವಾಗಿ ನೋಡ್ಬಾರ್ದು. ಯಕ್ಷಗಾನವನ್ನು ಕಲಿಬೇಕು, ಯಕ್ಷಗಾನ ಮುಂದುವರಿಸ್ಬೇಕು. ನಾನು ಈಗ ಮದ್ವೆ ಆಗಿದೆ, ಮಕ್ಕಳು ಸಣ್ಣವರಿದ್ದಾರೆ ಹೇಳಿ ಯಕ್ಷಗಾನ ಸ್ವಲ್ಪ ದೂರ ಇಟ್ಟಿದ್ದೇನೆ. ಆದ್ರೆ ಮುಂದೆ ಮಕ್ಕಳಿಗೂ ಕಲಿಸ್ಬೇಕು, ಮಕ್ಕಳು ಮುಂದೆ ಬರ್ಬೇಕು. ಮಕ್ಕಳಿಂದ ಹಂತ ಹಂತವಾಗಿ ಕಲಿತು ತಾವೊಂದು ಹೆಣ್ಮಕ್ಳು ನಾವು ಹೇಳಲ್ಲ ದೂರವನ್ನು ಇದು ಮಾಡಬಾರ್ದು. ಗಂಡು ಮೆಟ್ಟಿನ ಕಲೆಯನ್ನ ಯಕ್ಷಗಾನವನ್ನು ಬೆಳೆಸಿ ನಡೆಸ್ಕೊಂಡು ಹೋಗ್ಲೇಬೇಕು ಹೇಳಿ ನಾನು ಹೇಳ್ತೇನೆ. ಯಾವುದೇ ಹೆಣ್ಣು ಮಕ್ಕಳಾಗಲಿ ಯಕ್ಷಗಾನವನ್ನು ಮುಂದುವರಿಸಿ, ಯಕ್ಷಗಾನವ ಕಲಿತು ಯಕ್ಷಗಾನವಾದ ಒಂದು ಗಂಡು ಮೆಟ್ಟಿನ ಕಲೆಯನ್ನ ಮುಂದುವರಿಸ್ರಿ ಅಂತ ಹೇಳ್ತೀನಿ ನಾನು. ಈಗ
ಒಂದು ಯಕ್ಷಗಾನದಲ್ಲಿ ನೀವು ಹಲವಾರು ವರ್ಷಗಳು ಇದ್ದೀರಾ, ಆದ್ರೆ ಒಂದು ಸಂಸಾರ ಅಂತ ಬಂದಾಗ ನಿಮ್ಮದೇ ಆದ ಒಂದು ಕಟ್ಟಪಡ ಇರ್ತದೆ. ಆದ್ರೂ ಸಹಿತ ನಾವು ಕೇಳ್ಕೊಂಡಾಗ ನೀವು ನಿಮ್ಮ ಯಕ್ಷಗಾನದ ಹಿಂದಿನ ಪ್ರಯಾಣ ಇರ್ಬೋದು, ಈಗಿನ ಪ್ರಸ್ತುತ ಯಕ್ಷಗಾನದ ಬಗ್ಗೆ ವಿಸ್ತೃತ ಹೇಳಿದಕ್ಕೆ ನಿಮ್ಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ನಮಸ್ಕಾರಗಳು. ನಮಸ್ತೆ. ನಮ್ಗೆ ಇಷ್ಟು ತನಕ ನನಗೆ ಅವಕಾಶ ಕೊಟ್ಟ ಮಲೆನಾಡಿಯ ಮೀಡಿಯಾ ಅವರು ಅವಕಾಶ ಕೊಟ್ಟಿದ್ದಕ್ಕೆ, ನಾವೊಂದು ಹೆಣ್ಣನ್ನ ಗುರುತಿಸಿ, ನೀವು ಮಹಿಳೆಯನ್ನ ಗುರುತಿಸಿ ಯಕ್ಷಗಾನವನ್ನು ಮಾಡಿದ ಇವರು ಇದಕ್ಕೆ ಕರೆದಿದ್ದಕ್ಕೆ ನಂಗೆ ತುಂಬಾ ಧನ್ಯವಾದಗಳು ಮಲೆನಾಡಿಯ ಮೀಡಿಯಾ ಇವರಿಗೆ. ಇಷ್ಟು ತನಕ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಲ್ಲ, ಮತ್ತೆ ನಮ್ಮ ಸಂದರ್ಶನವನ್ನ ನೀವು ನನ್ನನ್ನು ಗುರುತಿಸಿ ಕರೆದು ಇಲ್ಲಿವರೆಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.